ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜಾ ಕನ್ನಡಿಗ. ಇವತ್ತು ಕನ್ನಡಿಗ ಅಂತಾರಲೇ ಶುಕ್ರವಾರ. ನಿನ್ನೆ ಇನ್ಸ್ಟಾಮಾರ್ಟಲ್ಲಿ ಯಾರೋ ಪದೇ ಆರ್ಡರ್ ಕೊಡ್ತಾ ಇದ್ದ, ಸರ್ಜ್ ಕೊಡ್ತಾ ಅಂತ ಸ್ಟ್ರೈಕ್ ಮಾಡಿದ್ರು ಹುಡುಗರು. ಇವತ್ತು ಶುಕ್ರವಾರ ನೋಡೋಣ ಏನೇನು ಕೊಟ್ಟಿದ್ದಾನೆ ಆಫರ್ ಅಂತ. 6:30 ಗಂಟೆ ಟೈಮಿಂಗ್ ಆಗಿದೆ. ನಿನ್ನೆ ಗಾಡಿ ಆಯಿಲ್ ಚೇಂಜು ಎಲ್ಲ ಮಾಡಿಸ್ಕೊಂಡ್ಬಿಟ್ಟೆ, ಚೈನ್ ಟೈಟು ಅದು ಇದು ಅಂದ್ಕೊಂಡ್ರೆ ನಿನ್ನೆ ಎಲ್ಲ ಫುಲ್ಲು. ಇವಾಗ 45 ರೂಪಾಯಿ ಪರ್ ಆರ್ಡ್ರ್ ಇರೋದು ಎಕ್ಸ್ಟ್ರಾ. ಇಡೀ ಮೆಷಿನ್ ಸೆಂಟ್ರ್ ಓಪನ್ ಮಾಡಿಬಿಡೋಣ. ಎಷ್ಟು ಮೆಗಾ ಗ್ಯಾರಂಟಿ ಎಷ್ಟು ಕೊಟ್ಟ ನೋಡೋಣ. MG ಮಧ್ಯಾಹ್ನ MG ಕೊಟ್ಟಿರೋದು ಇವತ್ತು 9ನೇ ತಾರೀಕಿಗೆ 34 ಆರ್ಡ್ರಿಗೆ 2,000 ರೂಪಾಯಿನ ಕೊಟ್ಟಿರೋದು. ಡೇಟ್ 9 9ನೇ ತಾರೀಕು. ಮತ್ತು ಸ್ಪೆಷಲ್ ಬ್ರೇಕ್ಫಾಸ್ಟು ಏನು ನಾರ್ಮಲಾಗಿದೆ ಅಷ್ಟೇ, 45. ನೋಡೋಣ ಇವತ್ತು ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಎಷ್ಟಪ್ಪಾಗಿದೆ ಅಂದರೆ 18,944 ಕಿಲೋಮೀಟ್ರ್ ಆಗಿರೋದು. ಬರೀ ಇನ್ನು ಆರ್ಡ್ರ್ ಬಿದ್ಮೇಲೆ ಸಿಗ್ತೀನಿ ನಿಮಗೆ ಟೀಗಿ ಕುಡ್ಕೊಂಡು. ಫಸ್ಟ್ ಆರ್ಡ್ರ್ ಶಾಂತಿಸಾಗರ್ ನ್ಯೂ ಬೇಲ್ ರೋಡ್ ಶಾಂತಿಸಾಗರಿಂದ ಪಿಕಪ್ ಮಾಡ್ಕೊಂಡಿದ್ದೀನಿ. ಡ್ರಾಪ್ ಬಂದುಬಿಟ್ಟು ಇಲ್ಲಿ ಅಮೃತಹಳ್ಳಿ RMZ ಬಿಲ್ಡಿಂಗು. ಫಸ್ಟ್ನೇ ಆರ್ಡ್ರ್ ಎಷ್ಟು 80 ರೂಪಾಯಿ ಕೊಟ್ಟಿರೋ. ಸರ್ಜೆಲ್ಲ ಸೇರಿಸ್ಬಿಟ್ಟು ಕ್ಯಾನ್ಸಲ್ಡಾ ಇದೇನ್ರಿ ಇದು? ಫಸ್ಟ್ನೇ ಆರ್ಡ್ರ್ ಕ್ಯಾನ್ಸಲ್ ಬಂತಲ್ಲ. ಅಪ್ಪ ಏನಿದು? ಪಿಕಪ್ ಮಾಡ್ಕೊಂಡ್ಮೇಲೆ ಕ್ಯಾನ್ಸಲ್ ಆಯ್ತಲ್ಲ ರೋ. ಏನು ಯಾಕೆ ಕ್ಯಾನ್ಸಲ್ ಮಾಡೋರು ಅಂತ ನಮ್ಮ ತಾಯಿನೇ ಗೊತ್ತಿಲ್ಲ. ಫಸ್ಟ್ನೇ ಆರ್ಡ್ರೆ ಅದಕ್ಕೆ ಅಮೌಂಟ್ ಕೊಟ್ಟ ಇಲ್ಲಿ ನೋಡ್ತೀನಿ ರೀ, 82 ರೂಪಾಯಿ ಬಂತು. ಆದರೆ ಕ್ಯಾನ್ಸಲ್ ಯಾಕೆ ಮಾಡಿದ್ರು? ಫಸ್ಟ್ನೇ ಆರ್ಡ್ರ್ ಕ್ಯಾನ್ಸಲ್ಲು. ದೇವ್ರೆ, ಬಂದಿದ್ದೀನಿ ಮತ್ತೆ ರಿಟರ್ನ್ ಕೊಟ್ಬಿಟ್ಟು ಹೋಗೋಣ. OTP ಇಸ್ಕೊಂಡು. ಅಣ್ಣ 7361 OTP ಹೇಳಿಬಿಡಿ, ಕ್ಯಾನ್ಸಲ್ ಆಯ್ತು ಆರ್ಡ್ರು. 7361 73 ಕೆಳಗಡೆ ಇದೆ. ಹಾಂ ಅದ್ರ OTP 9042 ತೊಗೊಳ್ಳಿ. ಫಸ್ಟ್ನೇ ಆರ್ಡ್ರ್ ಕ್ಯಾನ್ಸಲ್ ಆಯಿತು. ಏನು ಮಾಡೋದು? 10 ರೂಪಾಯಿ ಮತ್ತು ಇಲ್ಲಿಂದಲೇ ಅಲ್ಲಿ ಒಂದು 100 ಫೂಟ್ ಹೋಗಿದ್ದೀನಿ, ಅಷ್ಟರಲ್ಲೇ ಕ್ಯಾನ್ಸಲ್ಲು. ಯಪ್ಪ 92 ರೂಪಾಯಿ ಆಯಿತು 8 ನಿಮಿಷದಲ್ಲಿ. ಆದರೆ ಏನು ಮಾಡೋದು? ಕ್ಯಾನ್ಸಲ್ ಆಯ್ತಲ್ಲ. ಆದರೆ ಇದು ಕೌಂಟಿಂಗ್ ಅದು ಏನು ತೊಗೊಳ್ಳಲ್ಲ. ಅದಕ್ಕೆ ನೋಡಿ ಬೇಕಾರೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಒಂದು ಖಂಡಿತ ಮಾಡಲ್ಲ ನೋಡಿ. ಇವಾಗ ಮತ್ತೆ ಇದು ಯಾವುದೋ ಅಪೋಲೋ ಫಾರ್ಮಸಿ, ಎಲ್ಲಿ ಗಂಗಮ್ಮ ಸರ್ಕಲ್ಲು. ಇವನು ಮಗನೇ ಅದಾನ, ಬಳಿ ಮಗ ಇದ್ದಾನೆ, ಯಾರು ಗೊತ್ತು. ಸರ್ಜ್ ಕೊಡಲ್ಲ, ಏನಿಲ್ಲ. ಅವನು ಮನೆಗೆ ಓದು ₹1 ಒಪೋಲೋ ಕೊಡಲ್ಲ, ಇನ್ಸ್ಟಾಮಾರ್ಟ್ ಕೊಡಲ್ಲ. ಆ ಆರ್ಡ್ರ್ಗಳು ಕಸ್ಟಮರ್ ಹತ್ರ ಇದಕ್ಕೆ ತೊಗೋತಾನೆ, ಮತ್ತು ಎಕ್ಸ್ಟ್ರಾ ನಮಗೆ ಕೊಡಲ್ಲ. ಕಸ್ಟಮರ್ಗೆ ಮಾತ್ರ ಎಕ್ಸ್ಟ್ರಾ ತೊಗೋತಾನೆ, ನಮಗೆ ಮಾತ್ರ ಕೊಡಲ್ಲ. ಅದು ಯಾಕೆ ಕೊಡ್ತಾನೋ, ಏನು ಅಮೌಂಟ್ ಕೊಡ್ತಾನೋ. ಅವ್ರ ಕಡೆದು 60-70 ರೂಪಾಯಿ ತೊಗೊಳ್ಳೋದು ಕಸ್ಟಮರ್ ಕಡೆಯಿಂದ ದಿಂಗಿಸ್ಬಿಟ್ಟು. ಆ ಟ್ಯಾಕ್ಸು ಈ ಟ್ಯಾಕ್ಸು ಡೆಲಿವರಿ ಚಾರ್ಜಸ್ ಅಂತ. ಡೆಲಿವರಿ ಬಾಯ್ಗೆ ನೋಡಿದ್ರೆ 20 ರೂಪಾಯಿ 5 ಕಿಲೋಮೀಟ್ರು 4 ಕಿಲೋಮೀಟ್ರ್ವರೆಗೂ. ಏನು ಯಾಕೆ ಈ ಥರ ಮಾಡ್ತಾಯಿದ್ದಾನೆ ಅಂತ ಗೊತ್ತಾಗ್ತಲ್ಲ. ಅದರಲ್ಲಿ ಬರೀ MG ಬೇರೆ ಇಟ್ಬಿಟ್ಟವನೆ, ಯೂಸೇ ಇಲ್ಲ. ಸುಮ್ಮನೆ MG ಇಟ್ಬಿಡೋದು. ಅದಕ್ಕೂ ಅಷ್ಟೇ ಕಿಲೋಮೀಟ್ರ್ ಓಡಿಸ್ತಾನೆ, ದಿನಕ್ಕೆ 150-200 ಕಿಲೋಮೀಟ್ರು. ಇವಾಗಲೂ ಹಾಗೆ. ಬೆಳಗ್ಗೆ ಫಸ್ಟ್ ಆರ್ಡ್ರ್ ಕ್ಯಾನ್ಸಲ್ ಆದರೆ ಎಲ್ಲ ಇದನ್ನಾಗ್ಬಿಡುತ್ತೆ, ಮೂಡೇ ಆಫ್ ಆಗಿಬಿಡುತ್ತೆ. ಏನೋ ಅಮೌಂಟ್ ಏನು ಬರುತ್ತೆ, ಆದರೆ ನಮಗೆ ಆಗಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ಸೆಕೆಂಡ್ ಆರ್ಡ್ರ್ ಬಿದ್ದೈತಲ್ಲ, ಅದನ್ನೇ ಪಿಕಪ್ ಮಾಡ್ಕೊಂಡು ಹೋಗೋಣ ಇವಾಗ. ಸರ್ 8642 ಇದೇನಾ? ಬರ್ದಿದ್ದೀನಿ ಅವಾಗಲೇ, ರೆಡಿ ಆಗಿದೆ. 8642 ಇದು ಬಂದುಬಿಟ್ಟು 4ನೇ ಆರ್ಡ್ರು. ಎಲ್ಲಿ? ಅಮೃತಹಳ್ಳಿ ಡ್ರಾಪ್ ಇರೋದು. ಎಲ್ಲಿ? ಯಾವುದಿದು ಹೆಗಡೆ ನಗರಿಂದ ಇಲ್ಲಿ ತನಿಸಂದ್ರದಿಂದ ಡ್ರಾಪ್ ಪಿಕಪ್ ಹೇಳ್ದಿರೋದು. 15 ರೂಪಾಯಿ ರಿಟರ್ನ್ ಇತ್ತು. ಒಂದು ತನಿಸಂದ್ರ ಕೊಟ್ಟಿದ್ದ, ಒಂದು ಉಡುಪಿ ಅದು ಬ್ರಾಹ್ಮಣ ಸಟ್ಲೆ ಇಡ್ಲಿಂದ. ಇದನ್ನು ಕೊಡೋಕೆ ಹೋಗ್ಬೇಕು ಇವಾಗ ಅಮೃತಹಳ್ಳಿಗೆ. ಇವಾಗ ಟೈಮ್ ಬಂದುಬಿಟ್ಟು 10-15 ಗಂಟೆ ಆಗಿರೋದು. 300 ಚಿಲ್ಲರೆ ಅರ್ನಿಂಗ್ಸ್ ಇದೆ. 3 ಅವರ್ ಆಯಿತು. ಇಲ್ಲಿ 8 ಆರ್ಡ್ರ್ ತೋರಿಸ್ತಾಯಿದೆ. ಇಲ್ಲಿ ನೋಡ್ರಿ ಟ್ರಿಪ್ಸ್ ಕೌಂಟು 6 ಹೊಡೆದಿದ್ದೀನಿ. ಅಂದರೆ ಅದು ಕ್ಯಾನ್ಸಲ್ ಆಗಿರೋದಲ್ಲ ಆರ್ಡ್ರು, ಅದರ 2 ಕೌಂಟ್ ತೊಗೊಂಡಿರೋದು. ಇವಾಗ ಇಲ್ಲಿಂದ ಇಲ್ಲಿ ಕೆಂಪಾಪುರದಿಂದ ಮಲ್ಲೇಶ್ವರಂ ಹಾಕೋಣೆ. ಒಂದು ದೋಸೆ ಓನ್ಲಿ, ಓಣೇನು. ಇಲ್ಲಿಂದ ಎಲ್ಲಿಗೆ ಆರ್ಡ್ರ್ ಮಾಡಿರೋದು ನೋಡಿರಿ. 11 ಕಿಲೋಮೀಟ್ರ್ ಹೋಗ್ಬೇಕು, 100 ರೂಪಾಯಿ ಕೊಟ್ಟನೆ. ರಿಟರ್ನು ಎಷ್ಟು 47 ರೂಪಾಯಿ ಇರೋದು. ಪಿಕಪ್ ಅಂತೂ ಫುಡ್ ರೆಡಿ ಆಗಿದೆ. ಹೋಗ್ಬಿಟ್ಟು ಡ್ರಾಪ್ ಕೊಟ್ಟಿದ್ದಾದ್ಮೇಲೆ ಸಿಗ್ತೀನಿ ಮತ್ತೆ ಆಮೇಲೆ. ಇವಾಗ ಟೈಮ್ ಬಂದುಬಿಟ್ಟು 1:50 ಗಂಟೆ ಆಗಿದೆ. 786 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 18 ಆರ್ಡ್ರ್ ಹೊಡೆದಿನಿ. 6 ಅವರ್ 26 ನಿಮಿಷ. ಇನ್ನೂ 7 ಆರ್ಡ್ರ್ ಬೇಕಾಗಿರೋದು. ಇದನ್ನು ಡೆಲಿವರಿ ಕೊಡೋಕೆ ಬಂದಿದ್ದೀನಿ 4th ಫ್ಲೋರಲ್ಲಿ. ಇಲ್ಲೇ ಸಂಜಯ್ ನಗರ ಈ ಮೇಲೇನೋ ಎಕ್ಸ್ಟ್ರೀಮಿಂದ ಪಿಕಪ್ಪು ಡ್ರಾಪು. ಇಲ್ಲೇ ಸಂಜಯ್ ನಗರ ಉಡುಪಿ ಗಾರ್ಡನ್ ಬ್ಯಾಕ್ ಸೈಡಲ್ಲಿ ಇರೋದು.
ನೋಡೋಣ. ಇದನ್ನು ಡ್ರಾಪ್ ಕೊಟ್ಟರೆ ಒಂದು 800 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. 1 2 3 4 5 402 ಯಾವ ಕಡೆ 401 ಇದು 402 ನೋಡೋಣ. ನೀವು ಇದಕ್ಕೆ ಅಮೌಂಟ್ 47 ರೂಪಾಯಿ ಕೊಟ್ಟಿದ್ದ ಸರ್. ನೇಮ್ ಸರ್? ಓಕೆ, ಥ್ಯಾಂಕ್ ಯು ಸರ್. ಇವಾಗ ಡೆಲಿವರಿ ಕೊಡೋಣ. ಫಸ್ಟಿಗೆ ಡೆಲಿವರಿ ಆಯಿತು. ಇವಾಗ ಮತ್ತೆ ಇಲ್ಲಿ ಕೊಡ್ತಾನೆ. ಮಲ್ಟಿ ಆರ್ಡರ್ಸೇ ಕೊಡ್ತಾಯಿಲ್ಲ. ಆಲ್ಮೋಸ್ಟು 47 ರೂಪಾಯಿ ಕೊಟ್ಟಿರೋದು ಅಷ್ಟೇ. ನೋಡೋಣ ಈಗಾದರೂ ಕೊಡು. ಮಲ್ಟಿ ಆರ್ಡರ್ಗಳು ಬೇಕಾಗಿರೋದು. ಯಾಕಪ್ಪ ಅಂದರೆ ಟಾರ್ಗೆಟ್ ಆಗ್ತಾಯಿಲ್ಲ. MG ಹೊಡಿಯೋಣ ಅಂತಿರೋನು. MGಗೆ ಬೇಕಾಗಿರೋದು 23 ಆರ್ಡ್ರಿಗೆ 4 ಬೇಕಾಗಿದೆ. ನೋಡೋಣ ಎಷ್ಟಾಗುತ್ತೆ. ಒಟ್ಟಿನಲ್ಲಿ 19 ಆರ್ಡ್ರ್ ಹೊಡೆದಿದ್ದೀನಿ. ಇದಕ್ಕೆ ಈ ಆರ್ಡ್ರಿಗೆ ಬೇಕಾಗಿರೋದು 25 ಆರ್ಡ್ರಿಗೆ 6 ಆರ್ಡ್ರ್. ಅಂದರೆ ಟಾರ್ಗೆಟ್ 525 ರೂಪಾಯಿ ಹೊಡಿಬೇಕಾದ್ರೆ 37 ಆರ್ಡ್ರ್ ಹೊಡಿಬೇಕು. 2000 ರೂಪಾಯಿ ಅರ್ನಿಂಗ್ಸ್ ಆಗ್ಬೇಕಾದ್ರೆ 34 ಆರ್ಡ್ರು. ಯಾವುದಾಗುತ್ತೆ ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ. ಇವಾಗ ಏನು ಸಖತ್ತಾಗಿ ಲೈನ್ ಹಾಕೋಣ ಅಂದರೆ ಸಿಕ್ಕಾಪಟ್ಟೆ ಹಾಕೋಣ ಲೈನ್ ಮೇಲೆ. ಅರುಂಧತಿ ನಕ್ಷತ್ರ ಮೊದಲು ಸುಳ್ಳು ಹೇಳಿದವರು ಯಾರು? ಪ್ರೀತಿಯಲ್ಲಿ ನೋವಿಲ್ಲದೆ ಜೀವನ ಕಳೆದವರು ಯಾರು? ಗೋಳುಗುಣದ ಹೆಂಡತಿಯವನು ಬಾಣ. ನೀನು ಅಡ್ಡ ಬಾ. ನೀನು ನಾನು ಕವನ ಓದ್ತಾ ಇದ್ದೀನಿ, ಅವನು ಆ ಸೈಡ್ ನೋಡ್ತಾವಣೆ. ಇಬ್ಬರು ಡಿಸ್ಗ್ಯಾಮ್ ಆಗಿಬಿಡ್ತಿದ್ದು. ಇವೆಲ್ಲ ಕವನ ಬಿಟ್ಬಿಡೋಣ, ಸೀದಾ ಗಾಡಿ ಹೊಡೋಣ ಅಷ್ಟೇ. 15 ಯಾವ ಸೈಡ್ ಇದೆ ಮೇಡಮ್? ಲೊಕೇಶನ್ ಹತ್ರನೇ ಇದೀನಿ. ರೈಟ್ ಸೈಡಲ್ಲಿ ಲೆಫ್ಟ್ ಸೈಡ್ ಬರುತ್ತಾ? ಯಾವ ಕಡೆ ಇದ್ದೀರಾ? ಸ್ವಲ್ಪ ಆಚೆ ಬನ್ನಿ. ಬಾಲ್ಕನಿ ಅದು ನಿಮ್ದೇನಾ? ಲಿಫ್ಟ್ ಇದೆಯಾ? ಸ್ವಲ್ಪ ಬನ್ನಿ. ನಾನು ಬಂದೆ ಮೇಡಮ್. ಯಪ್ಪ, ನೋಡೋಣ ಇರಿ. ಸೆಕೆಂಡ್ ಫ್ಲೋರ್ ಅಷ್ಟು ದೂರಿಂದ ಆರ್ಡರ್ ಇದಕ್ಕೆ ಮಾಡ್ತಾರೆ ಯಾರಿಗೆ ಗೊತ್ತು. ಬರೀ ಹನಿ ಕೇಕ್ 2 ಪೀಸಸ್ಸು 3 ಟೋಟಲ್ ಅಂದರೆ 6 ಪೀಸಸ್ಸು. ಯಪ್ಪ, 1 ಫ್ಲೋರ್ ಬಾ ಅಂತಂದ್ರೂ ಬರಲಿಲ್ಲವಲ್ಲ. ಎಂಥ ಕಸ್ಟಮರ್ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಡೋರ್ ಓಪನ್ ಮಾಡಿಲ್ಲ ನೋಡಿ ಇನ್ನು ಬಂದ್ರು. ಏನು ಜನರಪ್ಪ. ಏನು ಮಾಡೋದು ಇಂಥವ್ರಿಗೆ? ತೊಗೊಳ್ಳಿ. ಯಾವ ದರಿದ್ರದವ್ರು ಇರ್ತಾರೆ ಯಾರಿಗೆ ಗೊತ್ತು. ಅವ್ರಿಗೆ ಹೇಳಿದ್ದೀನಿ ಮೇಡಮ್ ಸ್ವಲ್ಪ ಬನ್ನಿ ಅಂತ. ಆ ಮಗುನ ಹತ್ರ ಕೊಡ್ತಾರೆ ಇವಾಗ. ಹೆಲ್ತಿ ಫ್ಯೂಲ್ ಕೆಫೆ ನೋಡಿ 37 ರೂಪಾಯಿ ರಿಟರ್ನ್ ಅಮೌಂಟೇ ಇತ್ತು. ನೀವು ನೋಡಿದ್ರೆ 800 ಪಿಕಪ್ ಹೇಳಿದ್ಬಿಟ್ಟವನೆ. ಡ್ರಾಪು ಇದಕ್ಕೆ ಕೆಂಪಾಪುರ ಹೋಗೋಣ ಅಲ್ಲಿಗೆ. ಇವಾಗ ಆರ್ಡರ್ ಬಂದುಬಿಟ್ಟು 26 ಆರ್ಡರ್ ಹೊಡೆದಿದ್ದೀನಿ. ಅರ್ನಿಂಗ್ಸು 1208 ರೂಪಾಯಿ. 8:30 ಗಂಟೆಗಿದೆ. ಇಲ್ಲಿ ಅಮೃತಹಳ್ಳಿಲಿ ಇದ್ದೀನಿ. 26 ಆರ್ಡ್ರ್ ಹೊಡೆದಿದ್ದೀನಿ. MGಗೆ ಬೇಕಾದ್ರೆ ಇನ್ನೂ 8 ಆರ್ಡ್ರು, 37 ಆರ್ಡ್ರ್ ಬೇಕಾದ್ರೆ 11 ಆರ್ಡ್ರು. ನೋಡೋಣ ಸಾಯಂಕಾಲ ಒಂದು 7 ಗಂಟೆಗೆ ಬರ್ತೀನಿ. ಆಗುತ್ತೆ. ಅರ್ನಿಂಗ್ಸ್ 1200 ಆಗಿದೆಯಲ್ಲ, ಅದಕ್ಕೆ 8 ಆರ್ಡ್ರಿಗೆ ಒಂದು ಇನ್ನು 300 ರೂಪಾಯಿ ಜಾಸ್ತಿನೇ ಹೊಡಿಸ್ತಾನೆ. ಇಲ್ಲಿ ಸುಮ್ಮನೆ 37 ಆರ್ಡ್ರ್ ಹೊಡೆದ್ರೆ ಹೊಡಿತೀನಿ. ನೋಡೋಣ. ಇವಾಗ ಮನೆಗೆ ಹೋಗಿ ಸಾಯಂಕಾಲ ಸಿಗ್ತೀನಿ ನಿಮಗೆ ಡೈರೆಕ್ಟಾಗಿ. ಇವಾಗ ಸಾಯಂಕಾಲ 7 ಗಂಟೆಗೆ ಲಾಗಿನ್ ಆಗಿದ್ದೀನಿ. ನಮ್ಮೂರು ನಾಟಿ ಮನೆಯಿಂದ ಆರ್ಡ್ರ್ ಬಿದ್ದಿರೋದು. ಇಲ್ಲಿ ನೋಡೋಣ, ಬರೆದ್ಬಿಟ್ಟು ತೊಗೊಂಡೋಗೋಣ. ಮೇಡಮ್ 2116 ರೆಡಿ ಇದೆ. ಲೇಟಾ? ರೆಡಿ ಕೊಟ್ಟಿದ್ದಾರೆ ಮೇಡಮ್. ಅಲ್ಲೇ 2116 ಆಯ್ತಾನ? 2116 ನಮ್ಮ ಆಸ್ತಿ ಪೇಪರ್ ಮೇಲೆ ಸೈನ್ ಮಾಡ್ದಂಗೆ ಮಾಡ್ಕೋಬೇಕು. ಸುಗಿ ಇದು ಡ್ರಾಪ್ ಬಂದುಬಿಟ್ಟು ಯಶವಂತಪುರ ಕಡೆ ಬಿದ್ದಿರೋದು. ಎಲ್ಲಪ್ಪ ಅಂದರೆ ಯಾವುದೊಂದು ಅಪಾರ್ಟ್ಮೆಂಟ್ ಬಿದ್ದಿರೋದು. ಇದು 5 ಕಿಲೋಮೀಟ್ರ್ ಮೇಲೆ ಅನಿಸುತ್ತೆ, ಗೊತ್ತಿಲ್ಲ. ರೆಡಿ ಆಯ್ತಾ ಇಲ್ಲ ಗೊತ್ತಿಲ್ಲ. ಯಾವುದು ಇದು? 2116 ಕೊಡಮ್ಮ. ಥ್ಯಾಂಕ್ ಯು ಅಮ್ಮ. ಎಷ್ಟು? 9052 ಪಿಕಪ್ ಮಾಡ್ಕೊಂಡಿದ್ದೀನಿ. ಯಶವಂತಪುರಕ್ಕೆ ಹೋಗ್ಬಿಟ್ಟು ಡ್ರಾಪ್ ಕೊಡೋಣ. ಇದು ಒಂದು ಗಾಡಿನ ಟೌ ಮಾಡ್ತಾಯಿದ್ದೀನಿ ಇವಾಗ. ಮಲ್ಟಿ ಆರ್ಡ್ರ್ ಬಿದ್ದಿರೋದು ಲೇನ್ಸ್ ಬರ್ಗರು ಮತ್ತು ಒಂದು ಭಾರತಿ ಜಲಪಾನ ಅಂತ ಲೋಕಲ್ ಆರ್ಡ್ರ್ CBR ರೋಡಲ್ಲಿ ಒಂದೆಲ್ಲ ಡ್ರಾಪ್ ಇರೋದು.
ನೋಡೋಣ ಅವ್ರ ಅಣ್ಣಗಳು ಪೆಟ್ರೋಲ್ ತೊಳ್ಕೊಂಡು ಹೋಗ್ತಾ ಇದ್ರು ಹಂಗೆ, ಅದಕ್ಕೆ ಗಾಡಿ ಟವ್ ಮಾಡಿಸಿದ್ದೆ. ಗಾಡಿ ಅಂತೀನಿ ಸಾರಿ, ಇದನ್ನೆಲ್ಲ ರಶ್ ಇಲ್ಲ, ಅದೊಂದು ಪರವಾಗಿಲ್ಲ. ಇವಾಗ ಸಿಗ್ನಲ್ ಅವ್ರು ಬಿಟ್ಬಿಟ್ಟು ನಾನು ರೈಟಿಗೆ ಹೋಗ್ಬೇಕು, ಅಲ್ಲಿ ಮುಂದೆ ಪೆಟ್ರೋಲ್ ಬಂಕ್ ಐತೆ, ಅಲ್ಲಿ ಅವ್ರು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಲಿ ಅವರು. ಅಲ್ಲಿವರೆಗೆ ಒಂದು ಅರ್ಧ 1 ಕಿಲೋಮೀಟ್ರಿಂದ ಟವ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಹೋಗ್ಬಿಟ್ಟು 2 ಪಿಕಪ್ ಆದಮೇಲೆ ಎಷ್ಟಪ್ಪ ಇನ್ನೂ ಬೇಕಾಗಿರೋದು ನನಗೆ 6-7 ಬೇಕಾಗಿರೋದು. ಸರಿ 8 ಬೇಕಾಗಿರೋದು. ಇನ್ನು ಇವು 2 ಕೊಟ್ಟರೆ 6 ಬೇಕಾಗತ್ತೆ. ಒಂದು ಫುಡ್ ರೆಡಿ ಇದೆ, ಒಂದು ನಾನ್ ಫುಡ್ ರೆಡಿ ಇದೆ. ನೋಡೋಣ ಏನಾಗುತ್ತೆ ಅಂತ, ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. ಆರ್ಡ್ರ್ ರೆಡಿ, ಒಂದು ತಂದೂರಿ ಚಿಕನ್ ರೆಡಿ ಇದೆ. ಪಿಕಪ್ ಮಾಡ್ಕೊಂಡಿದ್ದೀನಿ. ಆರ್ಡ್ರ್ ಬೇಕಾಗಿರೋದು ಎಷ್ಟಪ್ಪ ತೋರಿಸ್ತೀನಿ ರೀ. ಇಲ್ಲಿ ನೋಡಿ 1590 ರೂಪಾಯಿ ಅರ್ನಿಂಗ್ಸ್ ಆಗಿಬಿಟ್ಟೈತೆ. MGಗೆ 1 ಆರ್ಡ್ರ್ ಬೇಕಾಗಿರೋದು. ಇದು 30 ಆರ್ಡ್ರಿಗೆ ಇನ್ನೊಂದು 4 ಆರ್ಡ್ರ್ ಬೇಕಾಗಿದೆ. ಈ 37 ಆರ್ಡ್ರ್ ಹೊಡೆಯೋಣ, ಯಾಕಂದ್ರೆ ಅರ್ನಿಂಗ್ಸ್ ಆಗಿಬಿಟ್ಟೈತಲ್ಲ. ಹಾಗೆ ನೋಡ್ರಿ ಏನು ಸಕ್ಕತ್ತಾಗಿ ಕಾಣ್ತಾ ಇದ್ದೀನಿ ನಾನು, ಚೆನ್ನಾಗೇ ಕಾಣ್ತಾಯಿಲ್ಲ ಇರಿ. ಇದೊಂದೇ ಬಿದ್ದಿರೋದು ಇವಾಗ. ಅವಾಗಿಂದ ಮಲ್ಟಿ ಆರ್ಡ್ರ್ ಹೊಡೆದೀನಿ 3 ಸರಿ. ಇನ್ನು ಬೇಕಾದ್ರೆ 4 ಆರ್ಡ್ರ್. ಟೈಮಿಂಗ್ಸ್ ಒಂದು 8:42 ಗಂಟೆ ಆಗಿದೆ. ಬೇಗ ಇನ್ನೊಂಚೂರು ಹೊಡೆಯೋಣ, ಅರ್ನಿಂಗ್ಸ್ ಆದ್ರೂ ಆಗುತ್ತೆ ಇವತ್ತು. ಇವಾಗ ಟೈಮು ಕರೆಕ್ಟಾಗಿ 10:46 ಗಂಟೆ ಆಗಿದೆ. ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಫಸ್ಟು ಆಫ್ ಆಗು ನಿನ್ನ ಇದೊಂದು ನೋಡಿ, ನಮ್ಗೆ ಆಫ್ ಮಾಡೋ ಟೈಮಲ್ಲಿ ಈ ಥರ ಬರಬಾರ್ದು. ಯಾಕಂದ್ರೆ ಡೈರೆಕ್ಟಾಗಿ ಆರ್ಡ್ರ್ ಕೊಟ್ಬಿಡ್ತಾನಲ್ಲ, ಅದಕ್ಕೆ. ಆಯಿತು, 42 ಆರ್ಡ್ರ್ ಹೊಡೆದೀನಿ. 12 ಅವರ್ 17 ನಿಮಿಷ. 2047 ಪ್ಲಸ್ಸು 500 ರೂಪಾಯಿ ಅಂದರೆ 2547 ರೂಪಾಯಿ ಹೊಡೆದಿರೋದು. ನಂದು ಮತ್ತೊಂದು ಇವತ್ತು ಗಾಡಿ ಇದನ್ನು ಹೋಗ್ಬಿಟ್ಟೈತೆ, ಇದಕ್ಕೇನಂತಾರೆ ಸ್ಪೀಡಾಮೀಟ್ರದ್ದು, ಇದು ಹೋಗ್ಬಿಟ್ಟೈತೆ, ರನ್ನಿಂಗ್ ಆಗ್ತಾಯಿಲ್ಲ. ಮಧ್ಯಾಹ್ನ ಹಿಡಿದು ನೋಡಿದೆ, ಆಫ್. ಇವಾಗ್ಲೂ ಅಷ್ಟೇ ಇದನ್ನಾಗಿಬಿಟ್ಟೈತೆ. ಒಂದು 105 ಕಿಲೋಮೀಟ್ರ್ ಓಡಿಸಿದಾಗ ಅದೇನೋ ಗಚ್ಚಿಗೆ ದಡಕ್ಕಂತ ಐತಲ್ಲ, ಆಗ ಆಫ್ ಆಗಿಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ. ಇವತ್ತಿನ ಅರ್ನಿಂಗ್ಸು 12 ಅವರ್ಗೆ 17 ನಿಮಿಷಕ್ಕೆ 42 ಆರ್ಡ್ರಿಗೆ 2547 ರೂಪಾಯಿ ಹೊಡೆದಿದ್ದೀನಿ. ಈ ವಿಡಿಯೋಗೆ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾ ಹೇಳ್ತಾ ನಾನು ಊಟ ಮಾಡಿಬಿಟ್ಟು ಮಲ್ಕೋತೀನಿ. ನೀವು ಡ್ಯೂಟಿ ಮಾಡಿ ಬೆಳಗ್ಗೆ ಅಪ್ಲೋಡ್ ಆಗುತ್ತಲ್ಲ, ಅದಕ್ಕೆ ಹೇಳ್ತಾರೆ ಟಾಟಾ ಬಾಯ್.